ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನಗೂ ಚೆರಿಗೂ ಸ್ಪೆಷಲ್ ಡೇ. ಯಾಕಂದರೆ ಇವತ್ತು ನನ್ನ ಗಂಡನ ಬರ್ತಡೇ. ಚೆರಿ ಜೊತೆ ಅವ್ರ ಅಪ್ಪನ ಫಸ್ಟ್ ಬರ್ತಡೇ ಇದು. ಸೊ ಏನಾದರೂ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದವರು ಮಧ್ಯಾಹ್ನ ಆದರೂ ಬರಲಿಲ್ಲ. ಸರಿ, ಇನ್ನೇನು ಮಾಡೋದು, ಹೊರಗಡೆ ಹೋಗಿದ್ದಾರೆ. ಬರ್ತಡೇ ಭಯಂಗೂ ಇಲ್ಲ ಬಿಡೋಂಗೂ ಇಲ್ಲ ಅಂತ ಸುಮ್ಮನಾದೆ. ಆಮೇಲೆ ಮಧ್ಯಾಹ್ನಕ್ಕೆ ಆಮ್ಲೆಟ್ ಹಾಕ್ಕೊಂಡು ಅನ್ನ ಸಾಂಬಾರು ಊಟ ಮಾಡಿ ಫೈನಲಿ ನನ್ನ ಪತಿದೇವ ಬಂದರು. ಅವ್ರು ಬಂದಾಗ 3:30 ಆಗಿತ್ತು ಟೈಮು. ನಾನಂತೂ ಕೋಪ ಮಾಡ್ಕೊಂಡಿದ್ದೆ. ಬಂದಿದ್ದ ತಕ್ಷಣ ಫಸ್ಟು ಅವ್ರ ಮಗಳು ನೋಡೋಕೆ ಹೋಗ್ಬಿಡ್ತಾರೆ ಅವರು. ಸೊ ನನ್ನ ಮಗಳು ಮಲ್ಕೊಂಡಿದ್ಲು, ವಾಪಸ್ ಬಂದರು. ಒಂದು ಸ್ವಲ್ಪ ಕ್ಲಾಸ್ ತೊಗೊಂಡೆ. ಅದಾದಮೇಲೆ ಸರಿ ಅಂತ ಸುಮ್ಮನಾದೆ. ಅವ್ರಿಗೆ ಗೊತ್ತು ನಾನು ಕೋಪ ಮಾಡ್ಕೊಂಡಿರ್ತೀನಿ ಅಂತ. ಅದಕ್ಕೆ ಬರಬೇಕಾದ್ರೇ ನನಗಿಷ್ಟ ಅಂತ ಫಿಶ್ ಕಬಾಬ್ ತೊಗೊಂಡು ಬಂದಿದ್ದರು ನೈಸ್ ಮಾಡೋಕ್ಕೆ. ಅಷ್ಟಕ್ಕೆ ನಾನು ಕರಗಲಿಲ್ಲ, ಆದರೂ ನನಗೆ ಇಷ್ಟ ಇಲ್ಲ ಅಲ್ವಾ ಅಂತ ತಿಂದ್ಬಿಟ್ಟು ಸುಮ್ಮನಾದೆ. ಇಲ್ಲಿ ನನ್ನ ಹಸ್ಬೆಂಡ್ನ ರೇಗಿಸ್ತಿದ್ದೀನಿ ನಾನು. ಬರ್ತಡೇಗೆ ಏನೂ ಗಿಫ್ಟ್ ಕೊಡಲ್ವ ಹೆಂಡ್ತಿಗೆ ಅಂತ. ನಾನು ಕೊಡಬೇಕು ಆ್ಯಕ್ಚುಲಿ ಗಿಫ್ಟನ್ನ. ಸುಮ್ಮನೆ ಹಂಗೆ ರೇಗಿಸ್ತಿದ್ದೆ, ನನಗೆ ಕೊಡಬೇಕು ನೀನು ಅಂತ. ಅವರು ಸುಮ್ಮನೆ ಏನೇನೋ ಹೇಳ್ತಿದ್ರು. ನಿಮ್ಮದು ಔಟ್ಫಿಟ್ ಹೇಗಿದೆ ತೋರಿಸಿ, ಅದ್ರ ಪ್ರೈಸ್ ಹೇಳಿ ಅಂತೆಲ್ಲ ಸುಮ್ಮನೆ ರೇಗಿಸ್ತಿದ್ದೆ. ಅವರು ಹಂಗೆ ಹೇಳ್ತಿದ್ರು, ಶರ್ಟ್ ಇಷ್ಟು, ಪ್ಯಾಂಟ್ ಇಷ್ಟು, ಇದೆಲ್ಲಿ ತೊಗೊಂಡಿದ್ದು, ಇದೆಲ್ಲಿ ತೊಗೊಂಡಿದ್ದು ಅಂತ ಸುಮ್ಮನೆ ಹೇಳ್ತಿದ್ರು. ಸೊ ಹಿಂಗೆ ಒಂದು ಸ್ವಲ್ಪ ಹೊತ್ತು ಇಬ್ಬರು ಕಾನ್ವರ್ಸೇಷನ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ವಾಚಲ್ಲಿ ನಂದು ಅಂತ ಹುಡ್ಕೋಕೆ ಶುರು ಮಾಡಿದ್ರು ವಾಚ್ನ. ಈ ಗಂಡು ಮಕ್ಕಳು ಹಿಂಗೆ ಅವ್ರ ಐಟಮ್ಸ್ ಎಲ್ಲೆಲ್ಲ ಇಟ್ಕೊಂಡ್ಬಿಡ್ತಾರೆ, ಆಮೇಲೆ ನಮ್ಮನ್ನ ಕೇಳ್ತಾರೆ. ನಾನು ಆಮೇಲೆ ಹುಡ್ಕೊಟ್ಟೆ. ಅವ್ರ ಮದುವೆ ಟೈಮಲ್ಲಿ ತೊಗೊಂಡಿದ್ದು ವಾಚ್ ಇದು. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಹಿಸ್ಟ್ರಿ ಮಾತಾಡಿದ್ರು, ಅದು ಹಂಗೆ ಹಿಂಗೆ ಅಂತ. ವಾಚ್ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಕೊಟ್ಟರು. ಅದು ತೊಗೋಬೇಕಾದ್ರೆ ಏನಾದರೂ ಒಂದು ವಸ್ತು ತೊಗೊಂಡ್ರೆ ಅದ್ರ ಹಿಂದೆ ಒಂದು ಹಿಸ್ಟ್ರಿ ಇರುತ್ತಲ್ಲ. ಸೊ ಇವ್ರದ್ದು ಹಂಗೆ ಈ ವಾಚ್ ಕತೆ ಹೇಳ್ತಿದ್ರು. ಅದಾದಮೇಲೆ ಸರಿ ನೀನು ವಾಚ್ ಪುರಾಣ ಹೇಳಿ ಸಾಕು ಅಂದ್ಬಿಟ್ಟು ನಾನೇ ಸ್ಟಾಪ್ ಮಾಡಿಸ್ದೆ. ಅದಾದಮೇಲೆ ಮತ್ತೆ ರೂಮಿಗೆ ಬಂದುಬಿಟ್ಟು ಮಲಗಿರೋ ಮಗುನ ಎಬ್ಬಿಸ್ಬಿಟ್ರು. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಅವಳನ್ನ ಮಲಗ್ಸೋಕ್ಕೆ ಎಷ್ಟು ಕಷ್ಟ ನನಗೆ ಗೊತ್ತು. ಅವಳು ಅಷ್ಟೇ, ಅವಳು ಮಲಗಿದ್ದವಳು ಅವ್ರ ಅಪ್ಪನ ವಾಯ್ಸ್ ಕೇಳಿದ ತಕ್ಷಣ ಎದ್ಬಿಟ್ಲು. ಗೊತ್ತಾಯ್ತು ಅವಳಿಗೆ ಆಟ ಆಡಬೇಕಲ್ಲ ಅವಳು, ಅದಕ್ಕೆ ಎದ್ಬಿಟ್ಲು. ಇಬ್ಬರು ಸರಿಯಾಗಿದ್ದಾರೆ ಅಂದ್ಕೊಂಡು ನಾನು ಬೈತಿದ್ದೆ. ಆಮೇಲೆ ಮಗಳ ಜೊತೆ ಆಟ ಆಡ್ಕೊಂಡು ಅವಳ ಜೊತೆನೇ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ರು. ಯೂಶ್ವಲಿ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ತುಂಬ ಇಷ್ಟ ಅಲ್ವಾ. ಹಾಗೆ ಚೆರಿನೂ ಕೂಡ ಅವ್ರ ಅಪ್ಪ ಅಂದರೆ ತುಂಬ ಇಷ್ಟ. ಅವ್ರ ಅಪ್ಪ ಬಂದು ಅವ್ರ ವಾಯ್ಸ್ ಕೇಳ್ತಿದ್ದಂಗೆ ಎದ್ಬಿಡ್ತಾಳೆ ಅವಳು ಮಲಗಿದ್ರೆ. ಸೊ ಇಬ್ಬರು ಆಟ ಆಡ್ತಿದ್ರು ಮಾತಾಡಿಕೊಂಡು. ಅದಾದಮೇಲೆ ಸುಮ್ಮನೆ ಹೊರಗಡೆ ಹೋಗಿ ಬರೋಣ ಅಂದ್ಬಿಟ್ಟು ಪಾಪುನ ಅಮ್ಮನ ಹತ್ರ ಕೊಟ್ಟು ನಾನು ನನ್ನ ಗಂಡ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ. ಮತ್ತೆ ಇಲ್ಲಿ ಶುರು ಮಾಡಿದ್ರು ಪುರಾಣನ ಅವ್ರದ್ದು. ಹೆಣ್ಮಕ್ಳು ಅಪ್ಪನ ಅಯ್ಯೋ ಅನ್ಸಲ್ಲ, ಅಮ್ಮಂದಿರನ್ನೇ ಅಯ್ಯೋ ಅನ್ಸೋದು. ನನ್ನ ಮಗಳೂ ಅಷ್ಟೇ, ನನ್ನ ಅಯ್ಯೋ ಅನ್ಸಲ್ಲ, ಅವ್ರ ಅಮ್ಮನೇ ಅಯ್ಯೋ ಅನ್ಸೋದು ಅಂತ ಚಾಲೆಂಜ್ ಹಾಕಿ ಹೇಳ್ತಿದ್ರು ಅವ್ರ ಅತ್ತೆ ಹತ್ರ. ಈ ಥರ ನನ್ನ ಹಸ್ಬೆಂಡ್ರು ನೋಡಿ ಈ ಥರ ಎಲ್ಲ ಮಾಡ್ತಾರೆ ನನಗೆ. ಅದಕ್ಕೆ ನಾನು ಹೇಳ್ತಿದ್ದೆ, ನನ್ನ ಮಗಳು ಮಾತ್ರ ಗೋಳು ಹೊಯ್ಕೊಳ್ಳಲ್ಲ ನನ್ನ, ನೀನು ಗೋಳು ಹೊಯ್ಕೋತೀಯ ನಡಿ ಅಂತ ಹೇಳ್ತಿದ್ದೆ. ಅವ್ರ ಮಗಳಿಗೆ ಪ್ಲೈನ್ ಕಿಸ್ ಎಲ್ಲ ಕೊಟ್ಬಿಟ್ಟು ಸರಿ ಅಂತ ಬಾಯ್ ಹೇಳ್ಬಿಟ್ಟು ಇಬ್ಬರು ಹೊರಟ್ವಿ. ಸುಮ್ಮನೆ ಹಂಗೆ ತಿರುಗಾಡ್ಕೊಂಡು ಬರೋಣ ಅಂತ, ಏನಾದರೂ ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬರ್ತಡೇ ದಿನ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ. ನೋಡಿ ನನ್ನ ಗಂಡ ದೇವಸ್ಥಾನಕ್ಕೆ ಹೋಗಿಲ್ಲ ಇವತ್ತು. ಸೊ ಅವರು ನಾನ್ ವೆಜ್ ತಿಂದು ಬರಬೇಕಾದ್ರೆ ನನಗೂ ನಾನ್ ವೆಜ್ ತಂದುಬಿಟ್ಟಿದ್ರು, ನಾನು ತಿಂದ್ಬಿಟ್ಟಿದ್ದೆ. ಸೊ ಇಬ್ಬರು ದೇವಸ್ಥಾನಕ್ಕೆ ಹೋಗಿಲ್ಲ. ಸೊ ಸುಮ್ಮನೆ ಹಂಗೆ ತಿರುಗಾಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಅದು ಇದು ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಚಂದು ಮತ್ತೆ ಹೊರಗಡೆ ಹೋಗ್ಬರ್ತೀನಿ ಅಂತ ಹೋದ. ನಾನು ಬಂದಾಗ ನನ್ನ ಮಗಳು ಮಲ್ಕೊಂಡಿದ್ಲು. ನಮ್ಮಮ್ಮ ಟೀ ಮಾಡ್ಕೋತಿದ್ರು ಕುಡಿಯೋಕೆ ಅಂತ. ಇಲ್ಲಿ ನಾನು ಹಾಲನ್ನ ಬಿಸಿಗಿಟ್ಟಿದ್ದೀನಿ. ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಹೇಳ್ತೀನಿ ಬನ್ನಿ. ಏನಾದರೂ ಸ್ಪೆಷಲಾಗಿ ಬರ್ಡೇಗೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮೇ ಇರಲಿಲ್ಲ ನನಗೆ. ಸೊ ಕೇಕ್ ಮಾಡೋಣ ಅಂದ್ಬಿಟ್ಟು ಆವಾಗ ಆನ್ಲೈನಲ್ಲೆಲ್ಲ ತರಿಸಿ ಸೊ ಮಾಡೋಣ ಅಂತ ಅಂದ್ಕೊಂಡು ನಾನು ಮಾಡೋಕ್ಕೆ ಶುರು ಮಾಡಿದಾಗ 5 ಗಂಟೆ ಆಗಿತ್ತು. ಸರಿ ಏನಾಗುತ್ತೋ ಆಗಲಿ ಮಾಡೋಣ, ಸ್ಪೆಷಲಾಗಿ ಇರಲಿ ಬರ್ತಡೇ, ಚೆರಿ ಜೊತೆ ಫಸ್ಟ್ ಬರ್ತಡೇ ಅಲ್ವಾ, ಏನಾದರೂ ಮೆಮೊರೀಸ್ ಇರಲಿ ಅಂದ್ಬಿಟ್ಟು ಸರಿ ಮಾಡೋಣ ಅಂದ್ಕೊಂಡು ಆನ್ಲೈನಲ್ಲಿ ಒಂದಷ್ಟು ಐಟಮ್ಸ್ನ ಆರ್ಡ್ರ್ ಮಾಡಿಕೊಂಡು ಕೇಕ್ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ನ ಆರ್ಡ್ರ್ ಮಾಡಿಕೊಂಡು ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗೆ ಬರುತ್ತೆ ಅಂತ ನನಗೂ ಭಯ ಇತ್ತು, ಬರುತ್ತಾ ಇಲ್ಲ ಕೇಕೆ ತಂದು ಕಟ್ ಮಾಡಿಸ್ಲಾ ಅಂತ. ಇಲ್ಲ ಪರವಾಗಿಲ್ಲ ಮಾಡೋಣ. ಇದಕ್ಕೂ ಫಸ್ಟ್ ಟೈಮ್ ಒಂದು ಸತಿ ಮಾಡಿದ್ದೆ, ನನ್ನ ಬರ್ತಡೇಗೆ ಮಾಡಿದ್ದೆ ಕೇಕ್ನ, ಚೆನ್ನಾಗಿ ಬಂದಿತ್ತು.
ಸೊ ಇವಾಗೂ ಬರುತ್ತೆ ಅಂದ್ಕೊಂಡು ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಸ್ಕೆಟ್ನ ಚೂರು ಮಾಡಿ ಹಾಕೋಬೇಕಿತ್ತು, ಆ್ಯಕ್ಚುಲಿ ಗ್ರೈಂಡ್ ಮಾಡಿ ಹಾಕೋಬೇಕಿತ್ತು. ನನ್ನ ಮಗಳು ಮಲಗಿದ್ಲು, ಮಿಕ್ಸಿ ಹಾಕಿದ್ರೆ ಎದ್ಬಿಡ್ತಾಳೆ ಅಂದ್ಬಿಟ್ಟು ನಾನು ಹಾಲಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಗ್ರೈಂಡ್ ಮಾಡಿ ಹಾಕಿದ್ರೆ ಬೆಸ್ಟು, ಇಲ್ಲಾಂದರೆ ಬಿಸ್ಕೆಟ್ ಎಲ್ಲ ಹಂಗಂಗೆ ಇರುತ್ತೆ. ಅದು ಬಿಸ್ಕೆಟ್ ಎಲ್ಲ ಹಂಗಂಗೆ ಇರಬಾರ್ದು, ಫುಲ್ಲು ಕ್ಲೀನಾಗಿ ಅದು ಎಲ್ಲನೂ ಪೇಸ್ಟ್ ಆಗಬೇಕು. ಸೊ ನಾನೊಂದು ಸ್ವಲ್ಪ ಹೊತ್ತು ಹಂಗೆ ಮಾಡಿ ಪೇಸ್ಟ್ ಮಾಡಿಕೊಂಡೆ. ಇದಾದಮೇಲೆ ಇದಕ್ಕಿಲ್ಲಿ ಸಕ್ಕರೆ ಹಾಕೋತಿದ್ದೀನಿ ನಾನು. ಸಕ್ಕರೆ ಆಪ್ಷನಲ್ಲು, ಬಿಸ್ಕೆಟೆಲ್ಲ ಎಷ್ಟು ಸಕ್ಕರೆ ಇರುತ್ತೆ, ಏನು ಹಾಕೊಳ್ಳೋ ಬೇಕಾಗಿರಲಿಲ್ಲ. ನಾನು ಸುಮ್ಮನೆ ನಿಮಗೆ ತೋರ್ಸೋಣ ಅಂತ ಹಾಕ್ಕೊಂಡೆ. ಅದಾದಮೇಲೆ ಬೇಕಿಂಗ್ ಸೋಡಾ ಇರಲಿಲ್ಲ, ಪಕ್ಕದಲ್ಲೇ ಅಂಗಡಿ ಇತ್ತು, ಈನೋ ಸಿಕ್ತು ಅಂದ್ಬಿಟ್ಟು ಈನೋ ಹಾಕಿದೆ. ಸೊ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಈ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಕಿಂಗ್ ಸೋಡಾ ಇಲ್ಲ ಏನೋ ಹಾಕಲೇಬೇಕು, ಇಲ್ಲಾಂದರೆ ಕೇಕ್ ಉಬ್ಬಿ ಬರಲ್ಲ, ಕೇಕ್ನ ಬೇಕ್ ಮಾಡೋಕ್ಕಾಗಲ್ಲ. ಬಟರ್ ಪೇಪರು ಕೂಡ ಇರಲಿಲ್ಲ. ಸೊ ತುಪ್ಪನೇ ಸವರ್ತಾ ಇದ್ದೀನಿ ಬಟ್ಲಿಗೆ. ನಾನು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ಲು ಇದೆಯಾ, ಅದು ಇದೆಯಾ, ಇದು ಇದೆಯಾ, ಎಲ್ಲನೂ ಇದೆಯಾ ಕೇಕ್ ಮಾಡೋಕ್ಕೆ ಐಟಮ್ಸ್, ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಅರ್ಜೆಂಟಾಗಿ ಮನೇಲಿ ಏನಾಯಿತೋ ಅದರಲ್ಲಿ ಮಾಡಿದ್ದೀನಿ. ಸೊ ತುಪ್ಪ ಹಾಕಿ ಸವರ್ಕೊಂಡು ಒಂದು ಸ್ವಲ್ಪ ಹಸಿಟ್ಟು ಉದುರಿಸ್ತಾ ಇದ್ದೀನಿ. ಆಮೇಲೆ ಅದು ಅಂಟ್ಕೊಂಡ್ಬಿಟ್ರೆ ಕಷ್ಟ, ಹಾಳಾಗುತ್ತಲ್ವ ಅಂದ್ಬಿಟ್ಟು ತುಪ್ಪ ಹಾಕಿ ಸ್ವಲ್ಪ ಹಸಿಟ್ಟನ್ನ ಉದುರಿಸಿ ಇವಾಗ ಮಿಕ್ಸ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಅದರೊಳಗೆ. ಹಾಕಿದ್ದಾಗಿದೆ. ಇವಾಗ ನೀಟಾಗಿ ಅಲ್ಲೆಲ್ಲ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತೀನಿ, ಯಾಕಂದರೆ ಅಂಟ್ಕೊಂಡ್ಬಿಡುತ್ತೆ ಅಂತ ಭಯ ಇತ್ತು ನನಗೆ, ಹಾಳಾಗುತ್ತೇನೋ ಇದಾದಮೇಲೆ ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಬಿಟ್ಟು, ಕುಕ್ಕರ್ ಒಳಗೆ ಒಂದು ಚಿಕ್ಕದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಇಡ್ತಿದ್ದೀನಿ. ಮೇಲ್ಗಡೆದು ನಮ್ಮದು ತಪ್ಪಲಿ ಸ್ವಲ್ಪ ದೊಡ್ಡದಿತ್ತು ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಇಟ್ಟು ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಇಲ್ಲಿ ನಾನು ಕೇಕ್ ತರಿಸಿದ್ದೀನಿ, ರೆಡ್ ವೆಲ್ವೆಟ್ದು ಕೇಕು. ನಾನು ಅಂದ್ಕೊಂಡೆ ಫುಲ್ಲು ರೆಡ್ ಇರುತ್ತೆ ಇದರೊಳಗೆ ಅಂತ, ಬಟ್ ಈ ಥರ ಇತ್ತು. ಸರಿ ಅಂದ್ಬಿಟ್ಟು ನಾನು ಅದರಲ್ಲೇ ರೆಡ್ ಇರೋದನ್ನ ಮಾತ್ರ ಈ ಥರ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಕೇಕ್ ಮೇಲೆ ಡೆಕೋರೇಷನ್ ಥರ ಹಾಕೋಣ ಅಂದ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಕೇಕ್ ಬೇಕಾಗಿದೆಯಾ ಅಂತ ಅವಾಗವಾಗ ನೋಡ್ತಿದ್ದೆ ತೆಗೆದು ನಾನು. ಈ ಥರ ಚುಚ್ಚಿ ನೋಡಬೇಕು, ಇದಕ್ಕೇನಾದರೂ ಕಡ್ಡಿಗೆ ಅಂಟ್ಕೊಂಡಿಲ್ಲ ಅಂದರೆ ಬೇಕಾಗಿದೆ ಅಂತ. ಚೆನ್ನಾಗಿ ಬಂದಿತ್ತು ಕೇಕು. ಸೊ ಅಂತ ಅದನ್ನು ತಕ್ಕೊಂಡು ನೆಕ್ಸ್ಟು ಇಲ್ಲಿ ವೈಪಿಂಗ್ ಕ್ರೀಮ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ನಾನು ಕ್ರೀಮ್ಗೆ, ಕೇಕ್ಗೆ. ಸೊ ಅದನ್ನು ಇಲ್ಲಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕೋಲ್ಡ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಬಟ್ ಬ್ಲೆಂಡರ್ ಮಿಷಿನ್ ಇದ್ದರೆ ಇದೆಲ್ಲ ಚೆನ್ನಾಗಿ ಮಾಡ್ಬೋದು, ಬಟ್ ನಮ್ಮ ಹತ್ರ ಅದೆಲ್ಲ ಏನಿಲ್ಲ, ಅದರಿಂದ ಮನೇಲಿರೋದ್ರಲ್ಲೇ ಒಟ್ಟಿನಲ್ಲಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇದು ಫುಲ್ಲು ಕ್ರೀಮ್ ಥರ ಆಗಬೇಕು ಗಟ್ಟಿಯಾಗಿ. ಸೊ ನಾನೊಂದು ಏನಿಲ್ಲ ಅಂದರೆ ಒಂದು 10 ನಿಮಿಷ ಅದನ್ನು ಬ್ಲೆಂಡ್ ಮಾಡಿದ್ದೀನಿ. ಇಷ್ಟು ಮಾಡ್ಕೊಂಡಾದಮೇಲೆ ಕೇಕ್ನ ಈ ಥರ ತಕ್ಕೋತಾ ಇದ್ದೀನಿ ಆಚೆಗೆ. ಕೇಕ್ನ ಮೇಲಿರೋದನ್ನ ಫಸ್ಟ್ ಕಟ್ ಮಾಡ್ಕೋತಾ ಇದ್ದೀನಿ, ಒಂದು ಸಮ ಬರಲಿ ಅಂದ್ಬಿಟ್ಟು. ಕ್ರೀಮ್ ಹಾಕ್ತೀನಲ್ವ, ಅದಕ್ಕೆ ಒಂದು ಸಮ ಬರಲಿ ಅಂತ ಫಸ್ಟ್ ಮೇಲಿರೋದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಮಧ್ಯದಲ್ಲಿ ಒಂದು ಕಟ್ ಮಾಡ್ಕೋತೀನಿ, 2 ಪಾರ್ಟಿಷನ್ ಆಗೋ ಥರ ಮಾಡ್ಕೋತಾ ಇದ್ದೀನಿ.
ಕೇಕ್ನ ಇಟ್ಕೊಂಡು ಅದ್ರ ಮೇಲೆ ಶುಗರ್ ಸಿರಪ್ ಹಾಕ್ತಿದ್ದೀನಿ. ಸೊ ಇದಾದಮೇಲೆ ಇದಕ್ಕೆ ಇಲ್ಲಿ ಕ್ರೀಮ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ಥರ ಫುಲ್ ಆದಮೇಲೆ ಮತ್ತೆ ಒಂದು ಲೇಯರ್ ಇಟ್ಕೊತಾ ಇದ್ದೀನಿ ಅದ್ರ ಮೇಲೆ. ಇದಾದಮೇಲೆ ನಾನು ಅಂದ್ಕೊಂಡೆ ರೌಂಡಾಗೆ ಮಾಡೋಣ ಅಂತ, ಆಮೇಲೆ ಮತ್ತೆ ಇಲ್ಲ ಬೇಡ ಹಾರ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಪ್ಲಸ್ ಮಾರ್ಕ್ ಹಾಕೋತಾ ಇದ್ದೀನಿ. ಪ್ಲಸ್ ಮಾರ್ಕ್ ಹಾಕ್ಕೊಂಡು ಸೈಡಲ್ಲಿ ಫಸ್ಟ್ ಕಟ್ ಮಾಡ್ಕೋಬೇಕು ನಾವು 2 ಸೈಡ್ಸಲ್ಲಿ. ಈ ಕಡೆ ಈ ಥರ ಕೂರಿಸ್ಕೊತಾ ಇದ್ದೀನಿ, ಆ ಕಡೆ ಈ ಕಡೆ ಎರಡು ಕಡೆನೂ ಕೂರಿಸ್ಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಆರ್ಟ್ ಶೇಪ್ ಬರುತ್ತೆ. ಅದಾದಮೇಲೆ ಆರ್ಟ್ ಶೇಪ್ ಮಾಡಿಕೊಂಡು ನಾನು ಫುಲ್ಲು ಮೇಲೆಲ್ಲ ವೈಟ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಕ್ರೀಮ್ ಕಮ್ಮಿ ಇದ್ದಿದ್ದರಿಂದ ಅಷ್ಟು ಕ್ಲಿಯರಾಗಿ ಬರಲಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಅದ್ರ ಮೇಲೆ ರೆಡ್ ಕಲರ್ದು ಮಾಡ್ತೀನಲ್ವ, ಡೆಕೋರೇಷನ್ ಮಾಡ್ತೀನಿ ರೆಡ್ ಕಲರ್ದ್ರಲ್ಲಿ. ಸೊ ಸರಿ ಹೋಗುತ್ತೆ, ಕವರ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಸೊ ಸೈಡಲ್ಲಿ ಇದ್ದಿದ್ದನ್ನೆಲ್ಲ ಈ ಥರ ಟಿಶ್ಯೂ ಪೇಪರ್ನಲ್ಲಿ ಕ್ಲೀನ್ ಮಾಡಿಕೊಂಡೆ. ಇವಾಗ ರೆಡ್ ಕಲರ್ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಅದ್ರ ಮೇಲೆ ಡೆಕೋರೇಷನ್ ಥರ ಮಾಡ್ತಾಯಿದ್ದೀನಿ, ಆರ್ಟ್ ಶೇಪು ರೆಡ್ ವೆಲ್ವೆಟ್ ಕೇಕ್ ಥರ. ಸೊ ನೀಟಾಗಿ ಎಲ್ಲ ಕಡೆ ವೈಟ್ ಕಲರ್ ಕಾಣಬಾರ್ದು, ಆ ಥರ ಫುಲ್ಲು ನೀಟಾಗಿ ಕವರ್ ಮಾಡ್ಕೋಬೇಕು. ಸೊ ಫೈನಲಿ ಈ ಥರ ಬಂತು ಕೇಕು, ಈ ಥರ ಕಾಣ್ತಿದೆ. ಇದ್ರ ಮೇಲೆ ಇನ್ನೂ ಏನಾದರೂ ಡೆಕೋರೇಷನ್ ಮಾಡ್ಬೋದಿತ್ತು, ಬಟ್ ನಂಗೆ ಅಷ್ಟು ಟೈಮ್ ಇರಲಿಲ್ಲ. ಸೊ ಹ್ಯಾಪಿ ಬರ್ಡೇ ಅಂತ ಬರೆಯೋಕ್ಕೂ ಕ್ರೀಮು ಇರಲಿಲ್ಲ. ಸೊ ನಾನು ಈ ಥರ ಒಂದು ಸ್ಟಿಕ್ ಇತ್ತು ಹ್ಯಾಪಿ ಬರ್ತಡೇ ಅಂತ, ಸೊ ಅದನ್ನೇ ಎಲ್ಲರೂ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡು ಇಷ್ಟು ಮಾಡಿದೆ ಕೇಕು. ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದಿದ್ದರು, 6:30-7 ಗಂಟೆ ಹಂಗೆ ಬಂದರು. ಚೆರಿ ಜೊತೆ ಆಟ ಆಡ್ತಿದ್ರು, ಮತ್ತೆ ಎಲ್ಲೂ ಹೊರಗಡೆ ಹೋಗಲಿಲ್ಲ ಅವರು. ನಾನು ಅವ್ರನ್ನೇ ಕರ್ಕೊಂಡು ಬೇಕ್ರಿಗೆ ಹೋಗಿ ಸ್ವಲ್ಪ ಐಟಮ್ಸ್ ಬೇಕಿತ್ತು ಬೇಕ್ರಿಲಿ. ತಗೊಂಡು ನಂದಿನಿ ಲೇಔಟ್ಗೆ ಹೋದ್ವಿ ನಾವು. ಆ್ಯಕ್ಚುಲಿ ಡಿನ್ನರ್ ಏನೂ ಮಾಡಿರಲಿಲ್ಲ, ಸೊ ಡಿನ್ನರ್ ತರೋಣ ಮನೆಗೆ ಅಂದ್ಬಿಟ್ಟು ಹೊರಗಡೆ ಹೋದ್ವಿ. ನನಗೆ ಈ ನಂದಿನಿ ಲೇಔಟಲ್ಲಿ ಎಗ್ ರೈಸು ಕಬಾಬು ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ತಿನ್ನಲ್ಲ ಈ ಥರ, ಯಾವಾಗಾದರೂ ತಿನ್ನಬೇಕು ಅನ್ನಿಸ್ದಾಗ ತಿಂತೀವಿ ಹೋಗಿ. ಸೊ ಇವತ್ತು ಅಲ್ಲೇ ಹೋಗಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಕೆಲಸ ಮಾಡ್ತಾರೆ, ಅಂದರೆ ರಿಲೇಟಿವಲ್ಲಿ ನನಗೆ ಅಣ್ಣ ಆಗಬೇಕು, ಅವ್ರು ಇಲ್ಲೇ ಕೆಲಸ ಮಾಡ್ತಿದ್ರು. ಸೊ ಅವರು ಫ್ರೀಯಾಗಿ ಎಗ್ ರೈಸು ಕಬಾಬು ಟೇಸ್ಟ್ ಮಾಡಿ ಅಂತ ಕೊಟ್ಟರು ಅಲ್ಲೇ. ಸೊ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ತಿಂದ್ಕೊಂಡು ಟೇಸ್ಟ್ ಮಾಡಿ ರುಚಿ ಹೆಂಗಿದೆ ಅಂತ ಹೇಳ್ತಿದ್ದಾರೆ. ಸಖತ್ತಾಗಿತ್ತಂತೆ, ಕ್ರಿಸ್ಪಿಯಾಗಿತ್ತಂತೆ ಕಬಾಬು. ಯಾರಾದರೂ ನಂದಿನಿ ಲೇಔಟ್ ಕಡೆ ಬಂದರೆ ಟ್ರೈ ಮಾಡಿ, ಅಲ್ಲಿ ಗೌಡ್ರ ಮನೆ ಅಂತ ಅಂಗಡಿ. 9:30 ಆಗಿತ್ತು ಟೈಮ್ ಆಲ್ರೆಡಿ. ನಾವು ಡಿನ್ನರ್ನ ಆವಾಗ ಮುಗಿಸ್ಕೊಂಡು, ನನ್ನ ಮಗಳು ಆಟ ಆಡ್ತಿದ್ಲು, ಸೊ ಡಿನ್ನರ್ ಮುಗಿಸ್ಕೊಂಡ್ವಿ. ಅದಾದಮೇಲೆ 10:15 ನನ್ನ ಹಸ್ಬೆಂಡ್ಗೆ ಕಪ್ ಕೇಕ್ನ ಕಟ್ ಮಾಡಿಸ್ದೆ. ಸೊ ಅವ್ರಿಗೆ ಗೊತ್ತಿರಲಿಲ್ಲ, ಒಂದು ಸ್ವಲ್ಪ ಪ್ಲ್ಯಾನ್ ಇತ್ತು. ನಮ್ಮ ಅಣ್ಣ ಮೈಸೂರು ಮೇಲೆ ಕೆಲ್ಸಕ್ಕೆ ಹೋಗಿದ್ದ, ಸೊ ಅವ್ನು ಬರೋದು ಇನ್ನೂ 11 ಗಂಟೆ 11:15 ಆಗುತ್ತೆ ಅಂದಿದ್ದ. ಅವ್ನು ಬಂದಮೇಲೆ ಕೇಕ್ ಕಟ್ ಮಾಡ್ಸೋಣ ನಾನು ಮಾಡಿರೋದು ಅಂದ್ಬಿಟ್ಟು ಕಪ್ ಕೇಕ್ ತಂದಿದ್ದೆ ಬೇಕ್ರಿಯಿಂದ. ಸೊ ಅದನ್ನೇ ಕಟ್ ಮಾಡಿಸ್ತಾ ಇದ್ದೀನಿ. ಅಂದರೆ ಅದನ್ನೇ ಕೊಟ್ಟು ಇಷ್ಟೇ ನಿನ್ನ ಬರ್ತಡೇ ಅಂತ ಅವನಿಗೆ ಸುಮ್ಮನೆ ರೇಗಿಸ್ತಿದ್ದೀನಿ. ಸೊ ಅದಾದಮೇಲೆ ನಮ್ಮ ಅಣ್ಣ ಬಂದಿದ್ದ, ಅವನ್ನ ಕರ್ಕೊಂಡು ಹೊರಗಡೆ ಹೋದ. ಅವ್ನು ಬರೋ ಅಷ್ಟರಲ್ಲಿ ಏನಾದರೂ ಸುಮ್ಮನೆ ಸಿಂಪಲಾಗಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಹಂಗೆ ಕಟ್ ಮಾಡಿಸೋ ಬದಲು ಏನಾದರೂ ಸುಮ್ಮನೆ ಲೈಟಿಂಗ್ಸ್ ಏನಾದರೂ ಬಿಟ್ಟು ಡೆಕೋರೇಷನ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ.
ಸದ್ಯಕ್ಕೆ ಇಷ್ಟು ಡೆಕೋರೇಷನ್ ಮಾಡಿ ಇಷ್ಟು ಮಾಡಿಕೊಂಡೆ. ಸೊ ಅವರು ಸರ್ಪ್ರೈಸ್ ಆಗಿಲ್ವಂತೆ, ಶಾಕ್ ಆದ್ರಂತೆ. ಅವಳೆ ಗಿಫ್ಟ್ ನಿನಗೆ ಖುಷಿ ಆಯ್ತಾ? ಸಾಕಾದೆ ಆಂಟಿ. ಅದಾದಮೇಲೆ ಸ್ವಲ್ಪ ಫೋಟೋ ಸೆಷನ್ ನಡೀತು. ನಂದು, ಚೆರಿದು, ನಮ್ಮದು ಫ್ಯಾಮಿಲಿ ಪಿಕ್ಕು, ಅವ್ರದ್ದು ಅವ್ರ ಅಪ್ಪನ ಪಿಕ್ಕು, ಈ ಥರ ಎಲ್ಲ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ. ಫೈನಲಿ ಕೇಕ್ನ ಕಟ್ ಮಾಡಿಸಿದ್ವಿ. ಇನ್ನೊಂದು 10 ಮಿನಿಟ್ಸ್ ಇತ್ತು ಅವ್ರ ಬರ್ಡೇ ಮುಗಿಯೋಕ್ಕೆ. ಅಷ್ಟರಲ್ಲಿ ಕೇಕ್ನ ಕಟ್ ಮಾಡಿಸಿದ್ವಿ. ಸೊ ಖುಷಿ ಆದರು ಅಂತ ಅನ್ಕೋತೀನಿ. ನನ್ನ ಮಗಳು ನೋಡ್ತಿದ್ಲು, ಲೈಟೆಲ್ಲ ಬಿಟ್ಟಿದ್ವಿ ಅಲ್ಲ, ಅದಕ್ಕೆ ಅವಳು ನೋಡ್ತಿದ್ಲು ಖುಷಿಯಾಗಿ. ಅದಾದಮೇಲೆ ನಾನು ಕೇಕ್ ತಿಂದು ಹೇಳು ಹೆಂಗಿದೆ, ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದೆ. ಅದಕ್ಕೆ ಸೂಪರ್ ಅಂತ ಹೇಳ್ತಿದ್ರು ಅವರು. ಅಂದರೆ ಬಿಸ್ಕೆಟೇ ಚೆನ್ನಾಗಿರುತ್ತಲ್ವ, ಕೇಕು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿತ್ತು. ಬಟ್ ಆರ್ಟ್ ಶೇಪ್ ಅಷ್ಟು ಪರ್ಫೆಕ್ಟಾಗಿ ಬಂದಿರಲಿಲ್ಲ. ಸೊ ಹೆಂಗೋ ಫೈನಲಿ ನನ್ನ ಹಸ್ಬೆಂಡ್ಗೆ ಕೇಕ್ ಕಟ್ ಮಾಡಿಸಿ ಅವ್ರ ಬರ್ಡೇನ ಮುಗಿಸ್ತಿದ್ದೀವಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಚಂದು ಬರ್ಡೇ ದಿನ ನಮ್ಮ ಡೇ ಈಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.